ಕೊನೆ ಆಗೋ ಆಟ ಮನೆಯಲ್ಲೇ ಮೊದಲಾಗಿದ್ದಿಲ್ಲಮ್ಮ ಭಾನುಮತಿ. ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಭವಿಷ್ಯ ಹೇಳಿದ್ದಾಯ್ತು. ಆತಂಕ ಯಾವುದರಿಂದ, ಯಾರಿಂದ, ಹೇಗೆ ಅಂತೆಲ್ಲ ಹೇಳಿದ್ರು ಅದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಇಲ್ಲ ಗುರುಜಿ, ಅದು ನಮ್ಮ ವಿಜಯ ತೊಂದರೆ ಆ ಕಡೆಯಿಂದನೇ ಬರ್ತಿದೆ ಅನ್ನೋ ಸುಳಿವು ನಿಮಗಿತ್ತಲ್ವಾ? ಇಲ್ಲ ಗುರುಜಿ, ನಾವು ತಡೆಯೋ ಪ್ರಯತ್ನ ಎಲ್ಲ ಮಾಡಿದ್ವಿ. ಆದ್ರೂ ಆಕೆ ತಡೆಗೋಡೆ ದಾಟಿ ಬಂದಿದ್ದಾಳೆ. ಹಾ, ನಾನು ಹೇಳಿದ ಜಾತಕದವಳ ಜೊತೆ ಅದ್ದೂರಿ ಮದುವೆ ಬೇಕಾಗಿರ್ಲಿಲ್ಲ. ಕೇವಲ 3 ಗಂಟೆ ನಿಮ್ಮ ಮಗ ಬಿಗಿದಿದ್ರು ಈ ಹೆಣ್ಣು ನಿಮ್ಮ ಮನೆ ಹೊಸಲು ದಾಟಿ ಒಳಗೆ ಬರ್ತಾ ಇರ್ಲಿಲ್ಲ. ಅಯ್ಯೋ ಗುರುಜಿ, ಅವಳು ಪ್ರೆಸ್ಸು ನಡಕತ್ತರಿನಲ್ಲಿ ನಮ್ಮ ಕುಟುಂಬನ ಮತ್ತು ನನ್ನ ತಂಗಿಯಮ್ಮನ ಪ್ರೆಸ್ ಮಾಡಿಟ್ಕೊಂಡು ಈ ಮನೆಗೆ ಬಂದು ಫಿಕ್ಸ್ ಆಗ್ಬಿಟ್ಲು. ವಿಜಯ್ಗೆ ಬೇರೆ ಮದ್ವೆ ಮಾಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋದೆ. ಅದರಲ್ಲೂ ಅಡ್ಡಿಗಳು ಬರ್ತಾನೆ ಹೋದ್ವು. ಈಗೇನ್ ಮಾಡಬಹುದು ಅದನ್ನ ಹೇಳಿ ಗುರುಜಿ. ಮಾಡಬೇಕಾದ್ದನ್ನು ಮಾಡದೆ ಹೋದಾಗ ಮುಂದೆ ಏನು ಮಾಡ್ಬೇಕನ್ನೋದನ್ನ ಹೇಗೆ ಹೇಳಿ? ಅವಳು ಬರಬಾರ್ದಾಗಿತ್ತು. ಬಂದಾದ್ಮೇಲೆ ಆಗಬೇಕಾಗಿರೋ ಪರಿಣಾಮ ಹಾಗೇ ಆಗುತ್ತೆ. ಗುರುಜಿ, ಇದನ್ನ ನಾನು ಈಗಾಗಲೇ ಹೇಳಿದ್ದೀನಲ್ಲ. ಇದಕ್ಕೆ ಸಂಬಂಧಪಟ್ಟ ಸಂಕೇತಗಳು ನೀವು ಕಂಡಿದ್ದೀರಲ್ಲ. ಇನ್ನು ಮೇಲೆ ಇಂಥ ಸಂಕೇತಗಳು ನಿಲ್ತವೆ, ಸಂಕಟಗಳು ಶುರುವಾಗ್ತವೆ. ನಿಮ್ಮ ಬದುಕಲ್ಲಿ ಏಳೋ ಬಿರುಗಾಳಿನ ನೀವು ನೋಡ್ಬೋದು ಭಾನುಮತಿಯವರೇ. ಗುರುಜಿ, ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಇಲ್ಲಿಗೆ ನಿಮ್ಮನ್ನು ಕರೆಸಿದ್ದು ನೀವು ಈ ರೀತಿ ಮಾತಾಡಿ ನನಗೆ ಭಯ ಹಿಡಿಸ್ಬೇಕು ಅಂತಲ್ಲ. ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಅಗೋಚರ ದೃಷ್ಟಿಲಿ ಯಾವುದಾದ್ರೂ ಪರಿಹಾರ ಗೋಚರಿಸ್ತಾ ಇದೆಯಾ ಅಂತ. ಈಗ ನನಗೆ ಬೇಕಾಗಿರೋದು ಈ ಮನೆಗೆ ಒಕ್ಕರ್ಸಿರೋ ಗೀತಾ ಅನ್ನೋ ಪ್ರಶ್ನೆಗೆ ಉತ್ತರ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರಶ್ನೆನೇ ಹತ್ರಕ್ಕೆ ಬಿಟ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಮಗನಿಗೆ ಮದುವೆ ಮಾಡಿ ಅಂತ ಹೇಳಿದೆ. ಆದರೆ ನೀವು ಮಾಡಲಿಲ್ಲ. ಅಂದಮೇಲೆ ಈಗ ಅನುಭವಿಸ್ಬೇಕಾಗಿರೋ ಕರ್ಮ ನಿಮ್ಮದು. ಗುರುಜಿ, ನೀವೇ ಈ ತರ ಕೈ ಚೆಲ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ನೋಡಿ, ಕಬಡ್ಡಿ ಗಿಬಡಿನ ಹಾಕ್ಬಿಟ್ಟು ಬೇರೆ ದಾರಿ ಸಿಗ್ಬೋದು ಗುರುಜಿ. ಸದ್ಯಕ್ಕೆ ಇರೋ ದಾರಿ ಒಂದೇ. ಅವಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಸಂಹಾರ ಮಾಡಕ್ ಬರ್ತಿರೋ ಸುಂಟ್ರಗಾಳಿ ಆದ್ರೂ ಕೈ ಜೋಡಿಸಿ ಶರಣು ಅಂತ ಕೂತ್ಕೋಬೇಕು. ಇಲ್ಲ ಅದರ ಜಾಗದಿಂದ ನೀವು ಜಾಗನ ಖಾಲಿ ಮಾಡಬೇಕು. ಅಲ್ಲ ಗುರುಜಿ, ನಮ್ಮ ಮನೆ ನಮ್ಮ ಜಾಗ. ಸುಂಟ್ರಗಾಳಿಗೆ ಯಾವುದು ಮನೆ, ಯಾವುದು ಜಾಗ? ಅದು ಬಂದ ಕಡೆ ಇದ್ದ ಮನೆಗೆ ಉಳಿಗಾಲ ಇಲ್ಲ. ಈಗ ನನ್ನಿಂದ ಇಷ್ಟೇ ಹೇಳಕ್ ಸಾಧ್ಯ. ಮಗ, ಏನು ನಿನ್ನೆ ಹಂಗಾಗೋಯ್ತು? ನಾವೇನೋ ಅನ್ಕೊಂಡಿದ್ವಿ, ನೀನೇನೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಉಲ್ಟಾಗಿ ತಿರುಗಿ ಬಿದ್ದು ತೆಪ್ಪಗಾಗ್ಬಿಡ್ತಲ್ಲೋ. ಈಗೇನು ಅದನ್ನೇ ರಿವೈಂಡ್ ಮಾಡಿ ಮಾಡಿ ನನ್ನ ಕಿವಿಗಾಕಿ ನನ್ನ ನೆಮ್ಮದಿ ಕೆಡಿಸ್ಬೇಕು ಅನ್ಕೊಂಡಿದ್ಯಾ? ಹೇ, ಹಾಗೇನಿಲ್ಲ ಗುರು, ಸುಮ್ಮನೆ ವಿಚಾರಿಸ್ದೆ. ಅಂದಾಗೆ ಗೀತಾ ಅಲ್ಲೇ ಇದ್ದಾಳ? ಆ ಓ, ಹಂಗಾದ್ರೆ ಅವಳಿಗೂ ನಿನಗೂ ಎಲ್ಲ ಕಾಂಪ್ರಮೈಸ್ ಆಗಿರ್ಬೇಕು. ವಿಜಿ, ಅವಳನ್ನ ನೀನು ಒಪ್ಕೊಂಡಿರ್ಬೇಕು. ಹಂಗಿದ್ಮೇಲೆ ಮದುವೆ ದಿನದ ಮೊದಲನೇ ರಾತ್ರಿ ಮುಗ್ದಿರ್ಬೇಕು ಅನ್ಕೊಂತೀನಿ. ಏನಂದ? ಹಾಗೇನಿಲ್ಲಪ್ಪ, ಸುಮ್ಮನೆ ಶತ್ರು ಜೊತೆ ಸಂಸಾರ ಶುರುವಾಯ್ತಾ ಅಂತ ಕೇಳಿದ್ನಪ್ಪ. ಮುಚ್ಚ ಬಾಯಿ. ಅವಳೇನೋ ಪ್ಲಾನ್ ಮಾಡ್ಕೊಂಡು ಹೊಸಲ್ ದಾಟಿ ಮನೆ ಒಳಗಡೆ ಬಂದ್ಲು ಅನ್ನೋ ಮಾತ್ರಕ್ಕೆ ಒಳಗಡೆ ಬಿಟ್ಕೊಂತೀನಿ ಅನ್ಕೊಂಡಿದ್ಯಾ? ಹೊರಗಡೆಯಿಂದ ಬರೋ ಚಪ್ಲಿನೂ ನಮ್ಮ ಮನೆ ಹೊಸಲ್ ದಾಟುತ್ತೆ, ಆದ್ರೆ ಮೂಲೆಯಲ್ಲಿ ಕೂರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಅವಳು ನಾಯಿ ಬದುಕಾಗುತ್ತೆ. ಅಸಹ್ಯ ಕಣ ಅವಳು. ಆ ಗಲೀಜಿನ ಜೊತೆ ಲೈಫ್ ಶುರು ಆಯ್ತು ಅಂತ ಕೇಳ್ತಿಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಹೇ ಸಾರಿ ಮಗ,
ಏನೋ ಮಾತಿಗೆ ಕೇಳಿದ್ನಪ್ಪ. ಮಾತಿಗೂ ಅಂತ ಮಾತು ಯಾರ ಬಾಯಲ್ಲೂ ಬರಬಾರ್ದು. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೆ ಆ ಪಾರ್ಟಿ ಸೀಟ್ ಕ್ಯಾರಿ ಮಾಡ್ತಾ ಇದೆಯಲ್ಲೋ. ಎಷ್ಟೆಲ್ಲ ಆಯ್ತು, ಏನು ಆಗಿಲ್ಲ. ಅವಳ ನನ್ನ ಮಧ್ಯ ಇರೋದು ಬರೀ ಸೇಡು. ಅದ್ ಬಯಸೋದು, ಅವಳು ಹಾಳಾಗೋದು. ಅಡ್ರೆಸ್ ಇಲ್ದೆ ಹಾಳಾಗೋಗ್ತಾಳು ನೋಡು. ಇಷ್ಟಕ್ಕೂ ನನ್ನ ಸೇಡು ಸಿಟ್ಟಿಗಿಂತ ನಮ್ಮಮ್ಮನ ಸಿಟ್ಟೆ ಜಾಸ್ತಿ ಇದೆ ಕಣ. ಮಗ, ಆಂಟಿ ಏನ್ ಮಾಡಕ್ ಸಾಧ್ಯನೋ ಒಂದಷ್ಟು ರೇಗಾಡ್ಬೋದು, ಆಮೇಲೆ ಅವ್ರದ್ದು ಹೆಂಗೆರಳು ಕರಗ್ ಬಿಡ್ತಾರೆ. ನೋ ಚಾನ್ಸ್. ನಮ್ಮಮ್ಮ ಏನು ಅಂತ ನಿನಗೆ ಗೊತ್ತಿಲ್ಲ ಕಣ. ಅವ್ರ ಒಪ್ಪಿಗೆ ಇಲ್ದೆ ಯಾರೇ ಒಳಗ್ ಬಂದ್ರೋ ಅವ್ರನ್ನ ಬಗ್ ಬಡಿತಾರೆ. ಅದಲ್ದೆ ನನ್ನ ಜೀವನದಲ್ಲಿ ಯಾರಾದ್ರೂ ಡಿಸ್ಟರ್ಬ್ ಮಾಡಕ್ ಬಂದ್ರೆ ಮುಗೀತು ಅವ್ರ ಕತೆ. ಯಾಕಂದ್ರೆ ನಮ್ಮಮ್ಮನ್ಗೆ ನಾನು ಅಂದ್ರೆ ಪ್ರಾಣ. ನಮ್ಮ ಮನೇಲಿ ನಿಂತು ಕೆಣಕ್ತಿರೋ ಗೀತಾನ ಸುಮ್ನೆ ಬಿಡಲ್ಲ. ಗೀತನ್ ಕತೆ ನಮ್ಮ ಅಮ್ಮನ ಕಡೆಯಿಂದನೇ ಕೊನೆ ಆಗುತ್ತೆ, ಇದಂತೂ ಗ್ಯಾರಂಟಿ. ತಂಗಿ ಸೀಮೆ ದಾಟಿ ಬಂದವಳು ನಿನ್ನ ಸೀರೆ ಉಟ್ಕೊಂಡು ಮೆರೆದಾಡ್ತಿರೋದು ನೋಡು ನೋಡು ನೋಡು. ಐ ನಿಂತ್ಕೊಳೆ. ಬೇಕಾದಾಗ ಮನೆಗೆ ನುಗ್ಗಿ ಬೇಕಾದನ್ನು ಉಟ್ಕೊಂಡು ತಿರುಗಾಡಕ್ಕೆ ಇದನ್ನೇನು ಅವನ ಅಪ್ಪನ ಅಂತ ಅನ್ಕೊಂಡ್ಲಾ? ಇದನ್ನೇನ ತಂಗಿ ದಬ್ಬಾಳಿಕೆ ಅನ್ನೋದು? ಥ್ಯಾಂಕ್ಸ್. ಅಂತೂ ಈ ಮನೇಲಿ ತಾವಾಗ್ತಾವೆ ಬಂದು ಮಾತಾಡ್ಸ್ತಿದ್ದೀರಲ್ಲ. ಐ ಮಾತಾಡಕ್ಕೆ ನಿನ್ನ ಕರೆದಿದ್ದಲ್ಲ ಕಣೆ, ಹೋಗಿದ್ದು ಉಪ್ಪಿನಕಾಯಿ ಹಾಕೋಣ ಅಂತ ಕರೆದಿದ್ದು. ಎಷ್ಟೇ ಧೈರ್ಯ ನಿಂಗೆ ಸೀರೆ ಉಡೋಕೆ? ಅಯ್ಯೋ, ಸೀರೆ ಉಡಕ್ಕೆ ಯಾಕ್ದೇರೆ ಬೇಕು? ಸೀರೆ ಉಡಕ್ ಬಂದ್ರೆ ಸಾಕಲ್ವಾ ಅತ್ತೆ? ನಿಮಗ್ ಗೊತ್ತಿದ್ರೆ ನೀವು ಉಡ್ಕೋಬಹುದು ತಾರಣ್ಣ. ಅದು ನನ್ ಸೀರೆ, ಅದನ್ನ ಯಾಕೆ ಉಟ್ಕೊಂಡೆ? ನೋಡಿ ಅತ್ತೆ, ಅರ್ಜೆಂಟ್ ಆಗಿ ಈ ಮನೆಗ್ ಬಂದ್ ಸೇರ್ಬಿಟ್ಟೆ. ಬರುವಾಗ ಬಟ್ಟೆ ತರ್ಲಿಲ್ಲ. ಇರೋ ಬಟ್ಟೆಲಿರೋದು ಈ ಮನೆಗ್ ಶೋಭೆ ಅಲ್ಲ. ಇಷ್ಟಕ್ಕೂ ಅತ್ತೆ ಸೀರೆ ಉಡೋದು ಸೊಸೆ ಹಕ್ಕು. ನಿಮ್ ವಾರ್ಡ್ರೋಬ್ ನೋಡ್ದೆ, ಅದ್ಭುತ ಬಿಡಿಯತ್ತೆ. ಅಬ್ಬಾ, ಎಷ್ಟು ಸೀರೆ ಇಟ್ಟಿದ್ದೀರಾ ಅತ್ತೆ. ಒಂದಕ್ಕಿಂತ ಒಂದು ಮೀರ್ಸುತ್ತೆ. ದಿವಸಕ್ಕೆ 2 ಉಟ್ರು 3 ವರ್ಷಕ್ಕೆ ಸರಿ ಹೋಗುತ್ತೆ. ಉಪಯೋಗ ಆಗ್ಲಿ ಬಿಡಿ. ಓ, ಅಂದ್ರೆ ನಮ್ಮ ಹಕ್ಕನ್ನು ಅನುಭವಿಸೋಕೆ ನೀನು ಶುರು ಮಾಡಿದ್ಯಾ? ಮನೆ ಒಳೆ ಅಲ್ವಾ? ಯಾರೋ ಹೊರಗಡೆಯವರಾದ್ರೆ ನೀವು ಬೇಜಾರು ಮಾಡ್ಕೋಬೇಕು. ಇಷ್ಟಕ್ಕೂ ನಿಮ್ ಮಗ ಗೊತ್ತಾಗಿಲ್ಲ ಅಲ್ವಾ? ಅಂದ್ರೆ ನನ್ ಗಂಡ ನನಗ್ ಹೊಸ ಹುಡುಗಿ ಕೊಡ್ಸೋವರ್ಗೂ ಇದೇ ನನ್ ಹುಡುಗೆ. ಆಮೇಲೆ ನಿಮಗ್ ತೊಂದರೆ ಕೊಡಲ್ಲ ಬಿಡಿ. ಹಾ ಅತ್ತೆ, ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಾಯ್ತು, ತುಳಸಿ ಕಟ್ಟೆಗೆ ನೀರ್ ಹಾಕಾಯ್ತು, ದೇವ್ರ ದೀಪ ಹಚ್ಬೇಕು. ಹಚ್ ಬರ್ತೀನಿ, ಆಮೇಲೆ ಮಾತಾಡೋಣ. ದಾರಿ ತೋರಿಸಿರೋ ದೇವ್ರಿಗೆ ಧನ್ಯವಾದ ಹೇಳೋದು ನಿತ್ಯ ಕರ್ತವ್ಯ ಅಲ್ವಾ ಅತ್ತೆ? ಬರ್ತೀನಿ. ನೋಡಿದ್ರ ಗುರುಜಿ ಅವಳು ದಿಮಾಕು? ಸದ್ಯಕ್ಕೆ ಅವಳಿಗಿರೋ ಪರಿಸ್ಥಿತಿಲಿ ಅವಳು ಹತ್ಕೊಂಡು ಮೂಲೆಯಲ್ಲಿ ಕೂರ್ಬೇಕು. ಆದ್ರೆ ಇವಳ್ದು ಅಳೋ ಜಾತಕ ಅಲ್ಲ ಭಾನುಮತಿ ಅವ್ರೆ, ಆಳೋ ಜಾತಕ. ತನ್ನ ಎದುರುಗಡೆ ಬರೋರ್ನ ಅಳಿಸೋ ಜಾತಕ. ಅಳಿಸೋದಂದ್ರೆ 2 ಅರ್ಥ ಇದೆ. ಒಂದು ಕಣ್ಣೀರು ಹಾಕ್ಸೋದಂತಾದ್ರೆ, ಇನ್ನೊಂದು ಹುಟ್ಟಡಿಸ್ಬಿಡೋದು ಅಂತ. ಅದ್ ಹೇಗ್ ಸಾಧ್ಯ? ಇವಳು ಎಳ್ಸು, ಆದ್ರೆ ಹಿಂದಿನ ಜನ್ಮದ ಸೇಡು ಇವಳನ್ನ ಬೆಳೆಸ್ತಾ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಆವತ್ತೇ ಹೇಳಿದ್ದೆ. ಯಾಕಂದ್ರೆ ಬೆನ್ನಿಗೆ ಬಿದ್ದು ಬರ್ತಾ ಇರೋ ಸ್ವಭಾವದಲ್ಲಿರೋದು ನಿಮ್ಮ ಮೇಲಿನ ಈ ಜನ್ಮದ ಸೇಡಲ್ಲ ಭಾನುಮತಿ ಅವರೇ.
ಜನ್ಮ ಜನ್ಮಾಂತರದ ಸೇಡು. ಇವಳು ಸಾಮಾನ್ಯದ ಹೆಣ್ಣಲ್ಲ. ಇವಳ ಹಣೆ ಬರದಲ್ಲಿ ಕಾಣ್ತಾ ಇರೋದು ರಾಜಯೋಗ. ಇವಳು ಸರಿಯಾದ ಜಾಗಕ್ಕೆ ಬಂದು ಬಿದ್ದಿದ್ದಾಳೆ. ಈಕೆ ಬೆಳೆಯೋದನ್ನ ಯಾರಿಂದನೂ ತಡೆಯಕ್ಕಾಗೋದಿಲ್ಲ. ಅವಳ ಕಣ್ಣಲ್ಲಿ ಅಗ್ನಿ ಕೂತಿದ್ದಾನೆ. ಅದನ್ನ ಕಂಡೋರ ಪಾಲಿಗೆ ಬೆಳಗೋ ಬೆಳಕು, ಕಾಣದಿರೋರ ಪಾಲಿಗೆ ಸುಡೋ ಬೆಂಕಿ. ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಯಜಮಾನರ ರಾಜಕಾರಣದಲ್ಲಿ ಕೂಡ ಕಾಲಿಡಬಹುದು. ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಪಡುವಂತ. ನಾನು ಬರ್ತೀನಿ. ಭಗವಂತ, ನಿಜ ಹೇಳ್ಬೇಕಂದ್ರೆ ನಾನಿರೋ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಬದುಕಲ್ಲಿ ಸ್ವಾಭಿಮಾನದ ಹೋರಾಟ ಶುರುವಾಗಿತ್ತು. ಹುಟ್ಟಿದ ಹೆಣ್ಣು ಹೆತ್ಮನಿಗೆ ಹೆಸರು ತರ್ಬೋದು ಅಂತ ನಮ್ಮ ಅಪ್ಪಂಗೆ ತೋರ್ಸ್ಕೊಡೋದೇ ನನ್ ಗುರಿಯಾಗಿತ್ತು. ಆದ್ರೆ ಎಲ್ಲವೂ ಬದಲಾಯ್ತು. ಇವತ್ತಿನ ನನ್ನ ಹೋರಾಟಕ್ಕೆ ಯಾವ ಹೆಸರು ಇಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ನನ್ನ ತನನ ಉಳ್ಸ್ಕೊಂತ ಇದ್ದೀನೋ, ನಮ್ಮ ಅಪ್ಪನ ಮರ್ಯಾದೆಗೆ ಮಣ್ ಬೀಳೋದನ್ನ ತಪ್ಪಿಸ್ತಾ ಇದ್ದೀನೋ, ನನ್ ಮಾನ ಕಳೆದ ಮನುಷ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದಿದ್ದೀನೋ, ಅಥವಾ ಹಾಳು ಮಾಡೋ ಮನಸ್ಥಿತಿನ ತಿದ್ದಕ್ ಬಂದಿದ್ದೀನೋ? ಇದ್ರಲ್ಲಿ ನಾನೇನು, ನನ್ ಭವಿಷ್ಯ ಏನು ಅಂತ ಗುರುತಿಸ್ಕೊಳಕ್ಕಾಗ್ತಿಲ್ಲ. ಸದ್ಯಕ್ಕಿದೆ ಸರಿ ಅನ್ಸ್ತಿದೆ. ಇಲ್ಲಿರೋ ಒಡನಾಟದಲ್ಲಿ ಒಂದು ಹೋರಾಟ ಇದೆ. ಮುಂದೆ ಏನಾಗ್ತಾನೋ ಗೊತ್ತಿಲ್ಲ, ಆದ್ರೆ ಕೊನೆ ಉಸಿರೋ ತನಕ ನಾನಾಗಿ ಉಳಿಯೋ ಶಕ್ತಿ ಕೊಡು. ಅದೇ ನನ್ನ ಪ್ರಾರ್ಥನೆ.